ವಿರಾಮ ನಂತರ ದುನಿಯಾ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ಮಾತನಾಡ್ತಾ ಇರುವಂತದ್ದು ಕ್ರೀಡಾ ಸಾಧಕ ಮೊಹಮ್ಮದ್ ಅವರ ಬಗ್ಗೆ. ಒಂದೇ ಕಾಲದಲ್ಲಿ ಪ್ಯಾರಾ ಕ್ಲೈಂಬಿಂಗ್ ಮಾಡಿ ಈಗ ಫ್ರಾನ್ಸ್ಗೆ ಹೊರಟು ನಿಂತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಸಾಧನೆ ಮಾಡುವತ್ತ ಸಾಗ್ತಾ ಇರುವಂತದ್ದು. ಅವರಿಗೆ ಕೊಂಚ ನೆರವಿನ ನಿರೀಕ್ಷೆಯಲ್ಲಿರುವಂತದ್ದು. ಸರ್ಕಾರದಿಂದ ನೆರವಿನ ಸಿಕ್ಕಿದೆ ಸಹಾಯ ಹಸ್ತ ನಿಜ, ಆದರೆ ಬೇರೆ ಕಡೆಯಿಂದಲೂ ಕೂಡ ಸಹಾಯ ಹಸ್ತದ ಅವಶ್ಯಕತೆ ಅನಿವಾರ್ಯತೆ ಅವರಿಗಿರುವಂತದ್ದು. ಆ ಸಹಾಯ ಸಿಗಲಿ ಎನ್ನುವಂತಹ ಆಶಯ ನಮ್ದು ಕೂಡ. ಮೊಹಮ್ಮದ್ ಅವರೇ, ಆಗಲೇ ಸಚಿವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ, ತಮ್ಮ ಕೈಲಾದಂತನ ಮಾಡ್ತೀವಿ ಎನ್ನುವಂತಹ ಭರವಸೆ. ಆದ್ರೆ ನಿಮಗೆ ತಗುಲುವಂತಹ ಖರ್ಚು ವೆಚ್ಚ ಯಾವ್ಯಾವುದಕ್ಕೆ ಪ್ರಮುಖವಾಗಿ ಬೇಕಾಗುತ್ತೆ, ಎಷ್ಟು ಬೇಕಾಗಬಹುದು ಅಂತ? ಸೊ ಮ್ಯಾಕ್ಸಿಮಮ್ಗೆ 1,30,000 ಬೇಕಾಗಿದೆ. ಸೊ ಅದರಲ್ಲಿ 79,000 ಗೌರ್ಮೆಂಟ್ ಕೊಟ್ಟಿದೆ. ಸೊ ನನ್ ಮಿಕ್ಕಿದ್ದೆಲ್ಲ ನಾನು ಆಚೆಯಿಂದ ಸ್ಪಾನ್ಸರ್ ಹುಡುಕ್ತಾ ಇದ್ದೀನಿ. ಸೊ ಹಾಕೊಳ್ಳೋ ಕ್ಲೈಂಬಿಂಗ್ ಶೂಸ್ ಇರ್ಬೋದು, ಹಾರ್ನೆಸ್ ಇರ್ಬೋದು, ರೋಪ್ ಇರ್ಬೋದು. ಸೊ ಇದೆಲ್ಲ ಎಕ್ವಿಪ್ಮೆಂಟು ವೆರಿ ಕಾಸ್ಟ್ಲಿ. ಸೊ ಅದಕ್ಕೆಲ್ಲ ಬೇಕಾಗತ್ತೆ. ನಿಜ ನಿಜ. ಈ ಎಕ್ವಿಪ್ಮೆಂಟ್ಸ್ಗಳ ಬಗ್ಗೆ ಮಾತನಾಡಿದ್ರೆ ಯಾವುದೇ ಕ್ರೀಡೆಯಲ್ಲೂ ಕೂಡ ಬಹುಶಃ ಅದಿಲ್ಲ ಅಂತಂದ್ರೆ ಬಹುಶಃ ನಿಮ್ಗೆ ಆ ಕ್ರೀಡೆಯಲ್ಲಿ ಸಾಧಿಸೋದು ಕಷ್ಟವಾಗ್ಬಿಡುತ್ತೆ. ಸೊ ಈ ಒಂದು ಸ್ಪೋರ್ಟ್ಗೆ ಏನೇನು ಬೇಕು, ಎಲ್ಲೆಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತದನ್ನು ತಗೋಬೇಕಾಗತ್ತೆ ಅಂತ. ಬೇರೆ ಸ್ಪೋರ್ಟ್ ಕಂಪೇರ್ ಮಾಡಿದ್ರೆ ನಮ್ಮ ಸ್ಪೋರ್ಟ್ ಎಕ್ವಿಪ್ಮೆಂಟ್ಸ್ ತುಂಬಾ ಎಕ್ಸ್ಪೆನ್ಸಿವ್. ಯಾಕಂದ್ರೆ ಈಗ ರನ್ನಿಂಗ್ ಶೂಸ್ ಆಗಲಿ ಅದೆಲ್ಲ ಇಟ್ ಮೈಟ್ ಕಾಸ್ಟ್ ಲೈಕ್ 1 year ಬರ್ಬೋದು, ಅದು 10,000 ಅಷ್ಟು ಕಾಸ್ಟ್ ಆಗ್ಬೋದು. ಬಟ್ ಇದು ಇಟ್ ಕಾಸ್ಟ್ ಅರೌಂಡ್ 10,500 15,000 ಆಗುತ್ತೆ ಕ್ಲೈಂಬಿಂಗ್ ಶೂಸ್ ಎಲ್ಲ. ಬಟ್ ಇದು ಇಟ್ ನಾಟ್ ಲಾಸ್ಟ್ ದೆನ್ ಮೋರ್ ದೆನ್ 3 months. 3 ತಿಂಗಳು 4 ತಿಂಗಳು ಯೂಸ್ ಮಾಡ್ತಾ ಇಟ್ ವೇರ್ ಔಟ್ ಆಗ್ಬಿಡುತ್ತೆ, ಅಷ್ಟೇ ವೇಸ್ಟ್. ದೆನ್ ಯು ಹ್ಯಾವ್ ಟು ಬೈ ನ್ಯೂ ಸೆಟ್ ಆಫ್ ಶೂಸ್ ಅಗೇನ್. ಮತ್ತೆ ನಾವು ಯೂಸ್ ಮಾಡೋ ಹಾರ್ನೆಸ್ ಬಂದ್ಬಿಟ್ಟು ಸೇಮ್ ಕಾಸ್ಟ್ ಆಗುತ್ತೆ, ಅರೌಂಡ್ 10,000 rupees ಆಗುತ್ತೆ. ಅದು 1 ವರ್ಷ ಲಾಸ್ಟ್ ಲಾಂಗ್ ಆಗುತ್ತೆ. ಅದೇ ತರ ವಿ ಹ್ಯಾವ್ ಗೇರ್ಸ್, ಡಿಫ್ರೆಂಟ್ ಗೇರ್ಸ್, ಟೈ ಆಫ್, ಕ್ವಿಕ್ ಡ್ರಾ, ಸ್ಕ್ರೂ ಗೇಟ್ಸ್, ಕ್ಯಾರಬಿನರ್ಸ್ ಅಂಡ್ ಡಿಫ್ರೆಂಟ್ ಇರುತ್ತೆ. ಇದೆಲ್ಲಾನು ಎಕ್ಸ್ಪೆನ್ಸಿವ್, ಯಾಕಂದ್ರೆ ವಿ ಹ್ಯಾವ್ ಟು ಇಂಪೋರ್ಟ್ ಎವ್ರಿಥಿಂಗ್ ಫ್ರಮ್ ಫ್ರಾನ್ಸ್ ಇಂದ ಇಂಪೋರ್ಟ್ ಮಾಡ್ಬೇಕು. ಎಲ್ಲ ಎಕ್ವಿಪ್ಮೆಂಟ್ UAI ಸರ್ಟಿಫೈಡ್ ಆಗಿ ಬರುತ್ತೆ, ಟೆಸ್ಟಿಂಗ್ ಆಗಿ ಬರುತ್ತೆ. ಯಾಕಂದ್ರೆ ನಾವು ವೆನ್ ವಿ ಗೋ ಆನ್ ಕ್ಲೈಂಬ್ ಆನ್ ಹೈಟ್ಸ್, ರೀಸೆಂಟ್ ಆಗಿ ನಾನು ಸಾವಂದುರ್ಗದಲ್ಲಿ 6 ಜನ ಮಕ್ಕಳನ್ನ ಸೇವ್ ಮಾಡಿದೆ. ಸೊ ಅದ್ರಲ್ಲಿ ಯೂಸ್ ಮಾಡಿದ್ದು ಅದೇ ಎಕ್ಸ್ಪೆನ್ಷನ್ ಬೋಲ್ಟ್ಸ್, ಕ್ಯಾರಬಿನರ್ಸ್ ಅದೆಲ್ಲ. ಅದು ಹೆಂಗಂದ್ರೆ ಒಂದು ಚಿಕ್ಕ ಬೋಲ್ಟ್, ಒಂದು ಚಿಕ್ಕ ಕ್ಯಾರಬಿನರು, ಇಟ್ ವಿಲ್ ಟೇಕ್ ಲೋಡ್ 2,500 kilonewtons ಲೋಡ್ ತಗೊಳುತ್ತೆ. ಯಾಕಂದ್ರೆ ವೆನ್ ವಿ ಫಾಲ್ ಆ ಡೈನಮಿಕ್ ಜರ್ಕ್ ಇರುತ್ತೆ ನೋಡ್ರಿ, ಅವಾಗ ಅದು ಬ್ರೇಕ್ ಆಗಲ್ಲ, ಅದು ತಡೆಯೋದಕ್ಕೋಸ್ಕರ. ಸೊ ಅದೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಸ್ಪೋರ್ಟ್ ಎಕ್ವಿಪ್ಮೆಂಟ್ ತುಂಬಾ ಎಕ್ಸ್ಪೆನ್ಸಿವ್. ನಿಜ ನಿಜ. ಬಹುಶಃ ಸಹಾಯ ಬೇಕೇ ಬೇಕಾಗುತ್ತೆ. ಹಾಗೇನೆ ಪ್ಯಾರಾ ಕೌನ್ಸಿಲ್ ಆಫ್ ಇಂಡಿಯಾದ CEO ಆದಂತಹ ಸತ್ಯನಾರಾಯಣ ಅವರು ಮತ್ತೊಮ್ಮೆ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಆಗ್ಲೇ ತಾವು ಹೇಳ್ತಾ ಇದ್ರಿ ಒಂದು ಸಾಹಸ ಕ್ರೀಡೆಗೆ ಮುನ್ನುಗ್ಗಿ ಸಾಕ್ತಾ ಇದ್ದಾರೆ ಸಾಧಕರು ಅಂತ ಹೇಳಿ, ಏನ್ ಹೇಳ್ತೀರಿ ಮೊಹಮ್ಮದ್ ಅವರ ಸಾಧನೆ ಬಗ್ಗೆ? ಮೊಹಮ್ಮದ್ ಅವ್ರ ಸಾಧನೆಗೆ ನಾವು ಪ್ಯಾರಾ ಒಲಿಂಪಿಕ್ ಕಮಿಟಿಯಿಂದ ಧನ್ಯವಾದಗಳು ಹೇಳ್ತೀವಿ. ಯಾಕಂದ್ರೆ ಈ ಕ್ರೀಡೆ ನಮ್ಮ ಇಂಡಿಯಾದಲ್ಲಿ ತುಂಬಾ ಅಂತ ಫೇಮಸ್ ಆಗಿಲ್ಲ. ಯಾಕಂದ್ರೆ ಇದು ಆಕ್ಚುಲಿ ಯೂಶಲಿ ಫ್ರಾನ್ಸ್ ಮತ್ತು ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಚೆನ್ನಾಗಿ ನಡೆಯುತ್ತೆ ಈ ಕ್ರೀಡಾ. ಇದಕ್ಕೆ ತುಂಬಾ ಎನ್ಕರೇಜ್ಮೆಂಟ್ ಇದೆ. ಈವನ್ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಇದಕ್ಕೆ ಸಪೋರ್ಟ್ ಮಾಡಬೇಕು. ಮತ್ತೆ ಈಗಾಗಲೇ ರಾಜ್ಯ ಸರ್ಕಾರ ನನಗೆ ಸಚಿವರದು ಏರ್ ಟಿಕೆಟ್ ಕೊಡ್ತೀರಿ ಅಂತ ಹೇಳಿದ್ರು. ಅದೇ ಡಿಸೇಬಲ್ ಮಿನಿಸ್ಟ್ರಿಯಲ್ಲೂ ಇದಕ್ಕೆ ಸ್ವಲ್ಪ ಸಹಾಯ ಸಿಗುತ್ತೆ ನಮಗೆ ಗೊತ್ತಿರೋ ಹಾಗೆ. ಆಮೇಲೆ ನಮ್ಮ ಮೌಂಟೇನಿಯರಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದು ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಜೊತೆ ಜಾಯಿಂಟ್ ಆಗಿದೆ. ಇದರಿಂದನೂ ಒಂದು ಹೆಲ್ಪ್ ಸಿಗುತ್ತೆ. ಮೊಹಮ್ಮದ್ ಅವರು ಇದೇನಂದ್ರೆ ವೆಲ್ ಇನ್ ಅಡ್ವಾನ್ಸ್ ಆಗಿ ಅಪ್ಲೈ ಮಾಡಿದ್ರೆ ಡೆಫಿನೆಟ್ ಆಗಿ ಸಿಗುತ್ತೆ. ಮತ್ತೆ ಈಗ ಪ್ಯಾರಾ ಒಲಿಂಪಿಕ್ ಕ್ರೀಡೆನ ಈ CSR ಅಲ್ಲಿ ಬಂದಿರೋದ್ರಿಂದ ಇವನ್ ಯಾವುದೇ ಕಂಪನಿಗಳವರು ಮುಂದೆ ಬಂದು ಸಹಾಯ ಮಾಡೋರಿಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಹ ಇದೆ. ಈಗ ಈ ಏಪ್ರಿಲ್ ಇಂದ ಇದು ಅಪ್ರೂವಲ್ ಆಗಿದೆ. ಹಾಗಾಗಿ ಮೊಹಮ್ಮದ್ ಅವರಿಗೆ ಹೋಗ್ಲಿಕ್ಕೆ ಬೇರೆ ಬೇರೆ ಕಡೆ ಸಹಾಯ ಮಾಡಿದ್ರೆ ನಮ್ಮ ರಾಜ್ಯದ್ದು ಮತ್ತು ನಮ್ಮ ರಾಷ್ಟ್ರದ್ದು ಒಂದು ಕೀರ್ತಿ ಮೇಲೆ ನಿಜ. ಸತ್ಯನಾರಾಯಣ, ಹಾಗೆ ಕೌನ್ಸಿಲ್ ಕಡೆಯಿಂದ ಏನ್ ಮಾಡಬಹುದು ಅಂತ ಈ ನೋಡಿ, ಪ್ಯಾರಾ ಒಲಿಂಪಿಕ್ ಕಮಿಟಿ ಆಫ್ ಇಂಡಿಯಾದಲ್ಲಿ ನಮ್ಮಲ್ಲಿ ಈ ಕ್ರೀಡೆಗೆ ಯಾವುದೇ ತರದ ಪ್ರಾವಿಷನ್ ಇಲ್ಲ ಮೇಡಮ್. ಯಾಕಂದ್ರೆ ನಮ್ದು ಏನಿದ್ರು ಏನು ಒಲಿಂಪಿಕ್ ಕ್ರೀಡೆಗಳಿದೆ ಅದಕ್ಕೆ ಮಾತ್ರ ನಮ್ಮಲ್ಲಿ ಪ್ರಾವಿಷನ್ ಇರೋದು. ನಮಗೆ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲೂ ಅಷ್ಟೇ ನಾವ್ ಯಾವ್ದು ಇಂಡಿಯಾ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಕಳಿಸ್ತೀವಿ. ಅದಕ್ಕೆ ಮೊಹಮ್ಮದ್ ಅವರು ಹೇಳಿದಂಗೆ ಇದು ವೆರಿ ಎಕ್ಸ್ಪೆನ್ಸಿವ್ ಎಕ್ವಿಪ್ಮೆಂಟ್ಸ್ ಅವ್ರದ್ದು. ಯಾಕಂದ್ರೆ ಇದು ಜೀವದ ಒಂದು ಇದಿರೋದ್ರಿಂದ ಎಲ್ಲಾ ಎಕ್ವಿಪ್ಮೆಂಟ್ ಸರ್ಟಿಫೈಡ್ ಆಗಿರೋ ಎಕ್ವಿಪ್ಮೆಂಟೇ ಯೂಸ್ ಮಾಡಬೇಕು. ಮೊಹಮ್ಮದ್ ಅವರಿಗೆ ವಿಶ್ ಮಾಡ್ತೀರಾ? ಮೊಹಮ್ಮದ್ ಅವರಿಗೆ ಪ್ಯಾರಾ ಒಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ ಇಂದನೋ ಮತ್ತು ನಮ್ಮ HN ಗಿರೀಶ್ ಅವರು ಕಡೆಯಿಂದನೋ ನಾನು ವಿಶ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸತ್ಯನಾರಾಯಣ ಅವರ ಧನ್ಯವಾದಗಳು ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಬಹಳ ಎಕ್ಸ್ಪೆನ್ಸಿವ್ ಆದಂತಹ ಎಕ್ವಿಪ್ಮೆಂಟ್ಗಳು ಬೇಕಾಗುತ್ತೆ, ನೆರವು ಬೇಕಾಗುತ್ತೆ ಅಂತನ್ನುವಂಥದ್ದು ಬಹುಶಃ ಇದೇ ಪ್ರಮುಖವಾದಂತಹ ಅಸ್ತ್ರ ಅಂತ ಇದ್ರಲ್ಲಿ ಇರುವಂಥದ್ದು. ಯಾವುದೇ ಒಂದು ಸ್ಪೋರ್ಟ್ಸ್ಗಾಗಲಿ ಸಪೋರ್ಟ್ ಸರಿಯಾಗಿ ಎಲ್ಲಾ ಕಡೆಯಿಂದಲೂ ಸಿಕ್ಕರಷ್ಟೇ ಅವ್ರು ಮುನ್ನುಗ್ಲಿಕ್ಕೆ ಸಾಧ್ಯ ಅನ್ಸುತ್ತೆ. ತಮ್ಗೇನಿಸುತ್ತೆ?
ಈ ಸ್ಪೋರ್ಟ್ ಪ್ರಾಬಬ್ಲಿ ಇಟ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ 2020 ಒಲಿಂಪಿಕ್ಸ್. ಸೊ ಮೇ ಬಿ ಒಲಿಂಪಿಕ್ಸ್ಗೆ ಒಂದ್ಸತಿ ಇನ್ಕ್ಲೂಡ್ ಆದ್ಮೇಲೆ ಎಲ್ಲ ಕಡೆಯಿಂದಲೂ ಸಿಗುತ್ತೆ ಮೋರ್ ಎನ್ಕರೇಜ್ಮೆಂಟ್. ನಿಜ ನಿಜ, ಬಹುಶಃ ಅದು ಬೇಗ ಆಗ್ಲಿ ಅಂತ ಹೇಳಿ ಅಂತ ಆಶಿಸ್ಬೇಕಷ್ಟೇ ಅನ್ಸುತ್ತೆ. ಹೌದು. ಎಸ್ ಮೊಹಮ್ಮದ್ ಅವರೇ, ಏನನ್ಸುತ್ತೆ ತಮ್ಗೆ? ಎಲ್ಲಾ ಕಡೆಯಿಂದಲೂ ಸಹಾಯ ಹಸ್ತ ಸಿಗ್ಬಹುದು, ತಾವೀಗ ಹೊರಟು ನಿಂತಿದ್ದೀರಿ, ಭರವಸೆ ಇದೆ ಮೇಡಮ್, ನನ್ ಭರವಸೆ ಇದೆ ಸಿಗತ್ತೆ ಅಂತ. ಸೊ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಮತ್ತೆ ಆಗಿಲ್ಲ ಅಂದ್ರೂ ಎಲ್ಲನ ಸಾಲ ಸೂಲ ಮಾಡಿಬಿಟ್ಟು ಬೇಕಂದ್ರೆ ಹೋಗ್ಬಿಟ್ಟು ಬರ್ತೀನಿ. ಸೊ ಅದು ಸೆಕೆಂಡ್ರಿ, ಸಿಗತ್ತೆ ಅನ್ನೋದು ಸೆಕೆಂಡ್ರಿ. ಸೊ ಹೋಗ್ಬೇಕಂತ ಗಟ್ಟಿ ಮನಸ್ಸು ಮಾಡ್ಬಿಟ್ಟಿದ್ದೀನಿ, ಹೋಗ್ಲೇಬೇಕು. ಪ್ರಯತ್ನ ಅಂತೂ ಪಡ್ತಾ ಇದ್ದೀನಿ, ಫಲ ಸಿಕ್ಕೇ ಸಿಗತ್ತೆ ಅದಕ್ಕೆ. ನಿಜ ನಿಜ ನಿಜ. ಪ್ರವೀಣ್, ಏನು ಹೇಳ್ತೀರಿ? ಸರ್ಕಾರದಿಂದ ಏನೇನಾಗಬೇಕು ಅದೆಲ್ಲ ಆಗಿದೆ. ಇವಾಗ ಏನಿದ್ರು ಔಟ್ಸೈಡ್ ಜನರಲ್ ಪಬ್ಲಿಕ್ ಪೀಪಲ್ ಏನಿದ್ದಾರೆ ಅಥವಾ ಕಾರ್ಪೊರೇಟ್ ಆಗಿದ್ದಾರೆ, ದೇ ಶುಡ್ ಸಪೋರ್ಟ್ ಹಿಮ್ ಟು ಗೋ ಅಂಡ್ ಕಮ್. ಮತ್ತೆ ಬೇರೆ ಯಾವುದೇ ಆರ್ಗನೈಸೇಷನ್ ಆಗಲಿ ಎಲ್ಲರೂ ಹೇಳ್ತಾರೆ ನಮ್ದು ಒಲಿಂಪಿಕ್ ಅಲ್ಲಿಲ್ಲ ಅದ್ರಲ್ಲಿಲ್ಲ ಅಂತ. ಸಹಾಯ ಮಾಡ್ಬೇಕಂದ್ರೆ ಒಂದ್ ಸ್ಟೆಪ್ ಎಕ್ಸ್ಟ್ರಾ ತಗೊಂಡ್ ಮಾಡ್ಲೇಬೇಕು. ಅದು ಇರ್ಲಿ ಅದ್ರಲ್ಲಿ ಇರ್ಲಿ ಹೋಗ್ಲಿ, ಅವನನ್ನ ನೋಡಿ ಮಾಡ್ಬೇಕು. ವೆದರ್ ದ ಸ್ಪೋರ್ಟ್ ಇಸ್ ದೇರ್ ಇನ್ನ ನೋಡ್ಬಾರ್ದು. ಫಾರ್ ಜನರಲ್ ಪೀಪಲ್ ಹೇಳ್ತೀನಿ, ಇಫ್ ದೇ ವಾಂಟ್ ಟು ಸಪೋರ್ಟ್, ಇದಿದೆ ಅದಿದೆ ಅಂತ ನೋಡ್ಬಾರ್ದು. ವಿ ಹ್ಯಾವ್ ಟು ಲುಕ್ ಅಟ್ ಹಿಮ್ ಅಂಡ್ ವಿ ಹ್ಯಾವ್ ಟು ಸಪೋರ್ಟ್ ಹಿಮ್. ಅವರ ಟೆಕ್ನಿಕ್ಗಳು, ಅವರ ಸ್ಕಿಲ್ಗಳು, ಅದ್ರ ಬಗ್ಗೆ ಹೇಳೋದಾದ್ರೆ ಇವೊಂದು ಸ್ಕಿಲ್ಸ್ ಎಲ್ಲ ಚೆನ್ನಾಗಿದೆ. ಈಸ್ ಇಂಪ್ರೂವ್ಡ್ ಅ ಲಾಟ್, ಮುಂಚೆಗಿಂತ ಹಿ ಹ್ಯಾಸ್ ಇಂಪ್ರೂವ್ಡ್ ಅ ಲಾಟ್. ಇನ್ನೊಂದೇನಂದ್ರೆ ವೆನ್ ಯು ಗೋ ಔಟ್ ಫಾರ್ ಎ ಕಾಂಪಿಟೇಷನ್, ಸ್ಕಿಲ್ಸ್ ಇನ್ನೂ ಜಾಸ್ತಿ ಇಂಪ್ರೂವ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಬರುತ್ತೆ, ಸ್ಕಿಲ್ಸ್ ಜಾಸ್ತಿ ಆಗುತ್ತೆ, ಮತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಒಂದು ಅಬ್ಸರ್ವ್ ಮಾಡ್ತಾ ಇರುತ್ತೆ, ಆ ಗುರಿ ಏನಿರುತ್ತೆ ದಟ್ ಇನ್ನೂ ಸ್ವಲ್ಪ ಪುಷ್ ಕೊಡುತ್ತೆ ಟು ರೀಚ್ ದೇರ್. ನಿಜ ನಿಜ ನಿಜ. ದಾಂಡೇಲಿಯಿಂದ ಈಗ ಬಾಬು ಅನ್ನೋರು ಕರೆ ಮಾಡಿದ್ದಾರೆ. ಬಾಬು, ನಮಸ್ಕಾರ. ಕಡಿಮೆ ಮಾಡಿದ್ದೇನೆ ಮೇಡಮ್, ನಾ ಹೊರಗಡೆ ನೋಡ್ಬಿಟ್ಟು ಬಂದಿದ್ದೆ ನಾನು. ಹಲೋ ಬಾಬು ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ. ತಾವು ಮಾತನಾಡಬಹುದು, ಮೊಹಮ್ಮದ್ ಅವರು ಇದ್ದಾರೆ, ಡೈರೆಕ್ಟ್ ಆಗಿ ಮಾತನಾಡಬಹುದು. ಹಾ, ಕೊಡಿ ಮೇಡಮ್, ಮಾತಾಡಿ. ನಮಸ್ಕಾರ ಮೊಹಮ್ಮದ್ ಅವರೇ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಾನು ಓದಿಲ್ಲ ಜಾಸ್ತಿ, ಆದ್ರೂ ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಡ್ತೀನಿ. ಓಕೆ. ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಇದ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಮುಂದಕ್ಕೆ ಹೋಗ್ಬೋದು ಚೆನ್ನಾಗಿ, ನಮ್ದೆಲ್ಲ ಸಪೋರ್ಟ್ ಇದೆ. ಥ್ಯಾಂಕ್ ಯು ಸರ್. ಈಗ ಸದ್ಯಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು, ಮುಂದೆ ಇನ್ನೂ ನಾನು ಸಪೋರ್ಟ್ ಮಾಡ್ತೀನಿ ನಿಮ್ಗೆ. ಥ್ಯಾಂಕ್ ಯು ಸರ್. ಎಸ್ ಬಾಬು ಅವರೇ, ಮೊಹಮ್ಮದ್ ಅವರ ಮೊಬೈಲ್ ನಂಬರ್ನ ಕೂಡ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಬಹುಶಃ ತಾವು ಜೊತೆ ಮಾತನಾಡಬಹುದು ನಂತರ ಕೂಡ. ತಾವು ಎಷ್ಟು ನೆರವಿನ ಹಸ್ತವನ್ನ ಕೊಡ್ಲಿಕ್ಕೆ ಸಾಧ್ಯವೋ ಕೊಡ್ಲಿಕ್ಕೆ ಮುಂದಾಗಿರುತ್ತದೆ, ಬಹುಶಃ ನಿಜಕ್ಕೂ ಶ್ಲಾಘನೀಯ. ಧನ್ಯವಾದಗಳು ಅಂತ ಹೇಳ್ಬೇಕು. ನಾನು 20,000 ನಾನೀಗ ಸದ್ಯಕ್ಕೆ ಇದ್ ಮಾಡ್ತೀನಿ ಅವ್ರಿಗೆ. ಮುಂದೆ ಮತ್ತೆ ನಾನು ಇದ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ಈಗ ಸದ್ಯಕ್ಕೆ ಅವ್ರಿಗೆ ಯಾವ್ದಕ್ಕ ಯೂಸ್ ಆಗುತ್ತೆ ಅಂತ ಅನ್ನೋದಾದ್ರೆ ನಾನು ಅಷ್ಟಿಗ ಹೆಲ್ಪ್ ಮಾಡ್ತಾ ಇದ್ದೀನಿ. ಫೋನ್ ನಂಬರ್ ತಗೊಂಡಿದ್ದೀನಿ. ಮುಂದೆ ಏನಾದ್ರು ಹಂಗೆ ಎಮರ್ಜೆನ್ಸಿ ಅಂದ್ರೂ ನಂಗೆ ಕಾಲ್ ಮಾಡ್ಬೋದು ಅವರು. ನಾನು ಸಪೋರ್ಟ್ ಮಾಡ್ತೀನಿ. ದಟ್ಸ್ ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್ ಬಾಬು ಅವರೇ. ತಾವು ಮಾತಾಡ್ತೀರಾ? ಎಸ್, ಧನ್ಯವಾದಗಳು. ಹೀಗೆ ಹಲವಾರು ಜನ ಕ್ರೀಡಾ ಪ್ರೇಮಿಗಳು ಬಹುಶಃ ಇದ್ದೇ ಇದ್ದಾರೆ. ಅವರೆಲ್ಲರಿಗೂ ಕೂಡ ನೆರವು ಹೀಗೆ ಸಿಗ್ತಲೇ ಇರುತ್ತೆ ಅನ್ಸುತ್ತೆ. ಯಾಕಂದ್ರೆ ತಮ್ಮ ನಂಬರ್ ಕೂಡ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ವೀಕ್ಷಕರೇ, ಮೊಹಮ್ಮದ್ ಅವರ ಫೋನ್ ನಂಬರ್ ಅನ್ನ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಆ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಇಂತಹ ಕ್ರೀಡಾ ಸಾಧಕನಿಗೆ ನೆರವನ್ನ ಕೊಟ್ರೆ ಬಹುಶಃ ನಮ್ಮ ದೇಶದ ಕೀರ್ತಿಯೇ ಹೆಚ್ಚಾಗುವಂಥದ್ದು. ಇಂತಹ ಕ್ರೀಡಾಪಟುಗಳಿಗೆ ನಾವು ಸಹಾಯ ಹಸ್ತವನ್ನು ಕೊಟ್ರೆ ಇನ್ನಷ್ಟು ಕ್ರೀಡಾಪಟುಗಳು ಸ್ಫೂರ್ತಿನ ಪಡೆದುಕೊಳ್ತಾರೆ. ಇವರ ಸಾಧನೆ ನೋಡಿ ಅವರು ಕೂಡ ಮುಂದಕ್ಕೆ ಬರಲಿಕ್ಕೆ ಮುಂದಾಗ್ತಾರೆ. ಅಂತಹ ಕ್ರೀಡಾಪಟುಗಳನ್ನ ಉಜ್ವಲವಾದಂತಹ ಭವಿಷ್ಯ ಅವರಿಗೆ ಸಿಗಬೇಕು ಅಂತಂದ್ರೆ ಸರ್ಕಾರ ಅಷ್ಟೇ ಅಲ್ಲ, ನಾವು ಕೂಡ ಎಲ್ಲರೂ ಕೂಡ ಮುಂದಾಗಬೇಕಾಗುತ್ತೆ ಸಹಾಯ ಹಸ್ತವನ್ನ ನೀಡಲಿಕ್ಕೆ. ಮೊದಲವರೇ, ಕೊನೆಯದಾಗಿ ನಮ್ಮ ವೀಕ್ಷಕ ವರ್ಗಕ್ಕೆ ಏನು ಹೇಳ್ತೀರಿ? ಸೊ ನನಗೆ ಸರ್ಕಾರದಿಂದ ಸಿಕ್ಕೋದು ಸಿಕ್ಕಿದೆ. ಸೊ ನಾನು ಏನಿದೆ 1,30,000 ಅಲ್ಲಿ 79,000 ಸರ್ಕಾರದಿಂದ ಸಿಕ್ಕಿದೆ. ಸೊ ಅದು ಮಿಕ್ಕಿದ ಬಜೆಟ್ ಏನಿದೆ ನಾನು ನಿಮ್ಮ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ದಯವಿಟ್ಟು ಹೆಲ್ಪ್ ಮಾಡಿ. ನಿಜ. ಪ್ರವೀಣ್, ಏನು ಹೇಳ್ತೀರಿ ಕೊನೆಯದಾಗಿ? ಅವ್ನು ಹೇಳಿದ್ದೆ, ವಾಟ್ ಎವರ್ ಸರ್ಕಾರ ಏನು ಕೊಟ್ಟಿದೆ ಅದು ಕೊಟ್ಟಿದೆ. ಇವಾಗ ಏನಿರೋ ಜನರಲ್ ಪಬ್ಲಿಕ್ ಮಾಡಬೇಕು. ನೀವೇ ನೋಡ್ದಂಗೆ ಬೇರೆ ಆರ್ಗನೈಸ್ ಯಾರು ಮುಂದೆ ಬರ್ತಾ ಇಲ್ಲ. ಇಟ್ಸ್ ಓನ್ಲಿ ದ ಪಬ್ಲಿಕ್ ಹ್ಯಾವ್ ಟು ಹೆಲ್ಪ್ ಹಿಮ್. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಅರ್ಚನಾ ಅವರೇ, he has done his job. He is trained well. So it is up to us now. I think general public should come forward and help him. ಡೆಫಿನೆಟ್ಲಿ. ಬಹುಶಃ ಅದೇ ಆ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಒಂದು ಧನ್ಯವಾದಗಳು ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಹಾಗೆಯೇ ಮೊಹಮ್ಮದ್, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸಹಾಯಕ್ಕೆ ಬಹುಶಃ ಎಲ್ಲರೂ ಕೂಡ ಇರುತ್ತೆ, ಎಲ್ಲರ ಬೆಂಬಲ ಇದ್ದೇ ಇರುತ್ತೆ. ಸಹಾಯದ ಹಸ್ತ, ನೆರವಿನ ನಿರೀಕ್ಷೆ ನೀವೇನಿದ್ದೀರಿ ಆ ನಿರೀಕ್ಷೆ ಈಡೇರುತ್ತೆ ಎನ್ನುವಂತಹ ಆಶಯ ನಮ್ದು ಕೂಡ. ತಾವು ತಮ್ಮ ಶ್ರಮವನ್ನು ಹೀಗೆ ಮುಂದುವರಿಸಿ ಬಹುಶಃ ಉಳಿದಿದ್ದೆಲ್ಲ ಸುಲಭ ಆಗುತ್ತೆ ಅಂತ ಅನ್ಕೋತೀನಿ.
ಎಸ್, ಇದು ಸಾಧಕ ಮೊಹಮ್ಮದ್ ಅವರ ಸಾಧನೆಯ ಹಿಂದಿರುವಂತಹ ಕತೆ, ಜೊತೆಗೆ ಅವರಿಗೆ ಬೇಕಾದಂತಹ ನೆರವು ಎಷ್ಟಿದೆ ಅಂತ ಅನ್ನೋದರ ಬಗ್ಗೆ ಮಾಹಿತಿ. ಬಹುಶಃ ಈಗಿರುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಅನ್ಸುತ್ತೆ. ನಾವು ನೀವು ಸೇರಿ ಇಂತಹ ಒಬ್ಬ ಸಾಧಕನನ್ನ ಸಪೋರ್ಟ್ ಮಾಡಬೇಕಾದಂಥದ್ದು, ಪ್ರೋತ್ಸಾಹಿಸಬೇಕಾದಂತಹ ಅವಶ್ಯಕತೆ ಇದೆ. ಅವರ ನಂಬರನ್ನ, ಮೊಹಮ್ಮದ್ ಅವರ ನಂಬರನ್ನ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಆ ನಂಬರ್ ನೋಟ್ ಮಾಡ್ಕೊಳ್ಳಿ, ಅವರಿಗೆ ಕರೆ ಮಾಡಿ, ಅವರಿಗೆ ಸಹಾಯವನ್ನ ನೀಡಿ. ನೆರವಿನ ನಿರೀಕ್ಷೆಯಲ್ಲಿರುವಂತಹ ಈ ಕ್ರೀಡಾಪಟುವನ್ನ ಬೆಂಬಲಿಸಿದ್ದೇ ಆದ್ರೆ ಮುಂದೆ ಈ ಕ್ರೀಡೆ ಇನ್ನಷ್ಟು ಬೆಳೆಯುತ್ತೆ. ಜೊತೆಗೆ ಕ್ರೀಡಾಪಟುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಕ್ರೀಡೆಯನ್ನ ಆಯ್ಕೆ ಮಾಡಿಕೊಳ್ಳುವತ್ತ ಮುಂದಾಗ್ತಾರೆ. ಮೊಹಮ್ಮದ್ ಅವರಿಗೆ ಮತ್ತೊಮ್ಮೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಈ ವಿಶೇಷ ದುನಿಯಾ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.